ಸಚಿವ ಮಧು ಬಂಗಾರಪ್ಪ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರಕರಣದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಗೆ ನಿರಾಕರಿಸಿದ್ದಾರೆ. ಸಚಿವ ಮಧು ಬಂಗಾರಪ್ಪ ಚೆಕ್ ಬೌನ್ಸ್ ಪ್ರಕರಣದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಗೆ ನಿರಾಕರಿಸಿದ್ದಾರೆ. ವ್ಯವಹಾರ ವಹಿವಾಟು ಅಂತ ಅಂದಾಗ ಸಾವಿರಾರು ರೂಪಾಯಿ ಸಾಲ ತಗೊಂಡಿರ್ತೀವಿ, ಕಟ್ಟಿರಲ್ಲ, ಕೆಲವೊಮ್ಮೆ ಚೆಕ್ ಬೌನ್ಸ್ಗಳು ಆಗ್ತಾ ಇರುತ್ತೆ. ವೈಯಕ್ತಿಕ ವಿಚಾರಕ್ಕೆಲ್ಲ ನಾನು ಪ್ರತಿಕ್ರಿಯೆ ಕೊಡಕ್ಕೆ ಹೋಗಲ್ಲ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಅದೇ ಮಧು ಬಂಗಾರಪ್ಪ ಅವರು ಚೆಕ್ ಬೌನ್ಸ್ ಆಗಿತ್ತಲ್ಲ ಪ್ರಕರಣಕ್ಕೆ ಡಿಸಿಎಂ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ವ್ಯವಹಾರ ವಹಿವಾಟು ಸಾವಿರ ಸಾಲಗಳು ತೊಗೊಂಡ್ಬಿಟ್ಟಿರ್ತೀವಿ, ಕಟ್ಟಿರಲ್ಲ, ಬೌನ್ಸ್ಗಳು ಆಗ್ತಾ ಇರ್ತವೆ. ಏನು ನಾವೇನು ಮಾಡೋಕ್ಕಾಗಲ್ಲ. ಅವ್ರ ಪರ್ಸನಲ್ ವ್ಯವಹಾರಗಳೆಲ್ಲ ನನಗೆ ಗೊತ್ತಿಲ್ಲ, ಅದಕ್ಕೆಲ್ಲ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ನೋಡಿಯಪ್ಪ, ವ್ಯವಹಾರ ವಹಿವಾಟು ಸಾವಿರ ಸಾಲಗಳು ತೊಗೊಂಡ್ಬಿಟ್ಟಿರ್ತೀವಿ, ಕಟ್ಟಿರಲ್ಲ, ಬೌನ್ಸ್ಗಳು ಆಗ್ತಾ ಇರ್ತವೆ. ಏನು ನಾವೇನು ಮಾಡೋಕ್ಕಾಗಲ್ಲ. ಅವ್ರ ಪರ್ಸನಲ್ ವ್ಯವಹಾರಗಳೆಲ್ಲ ನನಗೆ ಗೊತ್ತಿಲ್ಲ, ಅದಕ್ಕೆಲ್ಲ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಮಧು ಬಂಗಾರಪ್ಪ ಅವರದ ಚೆಕ್ ಬೌನ್ಸ್ ಪ್ರಕರಣ ಪಬ್ಲಿಕ್ ಟಿವಿಗೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕಾನೂನು ಪ್ರಕಾರ ಏನ್ ಕ್ರಮ ಆಗಬೇಕು ಅದು ಖಂಡಿತವಾಗ್ಲೂ ಆಗುತ್ತೆ. ಅವ್ರು ದುಡ್ಡು ಕಟ್ಟಿಲ್ಲ, ಚೆಕ್ ಬೌನ್ಸ್ ಆಗಿದೆ ಅಂತ ಮಾಹಿತಿ ನನಗೂ ಕೂಡ ಕೇಳಿ ಬಂದಿದೆ. ಕಾನೂನು ಪ್ರಕಾರ ಏನಾಗಬೇಕು ಅದಾಗುತ್ತೆ. 6,65,00,000 ಹಣ ಕಟ್ಟಿದ್ರೆ ಸರಿಯಾಗುತ್ತೆ ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನಾಗಿ ಕಾನೂನು ಪ್ರಕ್ರಿಯೆಯಲ್ಲಿ ಏನಾಗಬೇಕು ಅದಾಗುತ್ತೆ ಅಂತ ಹೇಳಿದ್ದಾರೆ. ಕಾನೂನು ಪ್ರಕಾರ ಏನು ಕ್ರಮ ಮಾಡಬೇಕೋ ಅದನ್ನು ಮಾಡ್ತಾರೆ. ಅವ್ರು ದುಡ್ಡು ಕಟ್ಟಿದರೆ ಎಲ್ಲವೂ ಇದಾಗುತ್ತೆ. 6,60,00,000 ಏನೋ ಕಟ್ಟಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ. ಅವ್ರು ದುಡ್ಡು ಕಟ್ಟಿದರೆ ಯಾವ ಕೇಸು ಇರೋದಿಲ್ಲ. ಚೆಕ್ ಬೌನ್ಸು ಚೆಕ್ ಕೊಟ್ಟಿದ್ರು ಅಂತೇಳಿ ಅದು ಬೌನ್ಸ್ ಆಗಿದೆ ಅನ್ನೋ ಪ್ರಕರಣ ತಾನೆ. ಅವರು ದುಡ್ಡು ಕಟ್ಟಿದರೆ ಅದನ್ನೇ ಹೇಳಿದ್ದಾರೆ ಕೋರ್ಟಲ್ಲಿ, ದುಡ್ಡು ಕಟ್ಟಿ ಅಂತ. ದುಡ್ಡು ಕಟ್ಟಿದರೆ ಮುಗಿಯುತ್ತೆ. ಅದೇ ಇದೀಗ ಮಧು ಬಂಗಾರಪ್ಪ ಅವರ ವಿಚಾರದಲ್ಲಿ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಹೆಚ್ಚೆಚ್ಚಾಗಿ ಸದ್ದು ಮಾಡ್ತಾ ಇದೆ. ಒಂದು ಕಡೆ ಡಿಸಿಎಂ ಡಿಕೆ ಶಿ ಮಾತಾಡ್ತಾರೆ, ಮಗದೊಂದು ಕಡೆ ಗೃಹ ಸಚಿವರು ಕೂಡ ಹೌದು ಇದ್ರ ಬಗ್ಗೆ ನನಗೆ ಮಾಹಿತಿ ಬಂದಿದೆ, ತಪ್ಪಾಗಿದ್ರೆ ಕಾನೂನು ಪ್ರಕಾರವಾಗಿ ಏನು ನಡಿಬೇಕೋ ಆ ರೀತಿಯಾಗಿ ಆಗುತ್ತೆ. 6,60,00,000 ಕಟ್ಟಬೇಕು ಅಂತ ಮಾಹಿತಿ ಇದೆ, ಅದನ್ನು ಕಟ್ಟಿದ್ರೆ ಸರಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.